ಆ ಕಾರಣಕ್ಕಾಗಿ ಇವತ್ತು ಈ ಪ್ರತಿಭಟನೆಯನ್ನ ಬೆಂಬಲಿಸಿ ತಮ್ಮ ಮುಂದೆ ನಿಂತಿದ್ದೀನಿ. ಯಾಕೆಂದ್ರೆ ಸಹಬಾಳ್ವೆ ಒಂದು ಮಾತಿದೆ ನಮ್ಮಲ್ಲಿ. ಮಂಜೇಶ್ವರ ಗೋವಿಂದ ಪೈ ಅವರು ದೊಡ್ಡ ಸಾಹಿತಿಗಳು. ಅವರು ಎರಡು ಕೃತಿಗಳನ್ನು ಬರೆದಿದ್ದಾರೆ. ಒಂದು ಗೊಲ್ಗೊತ, ಮತ್ತೊಂದು ವೈಶಾಖ. ಗೊಲ್ಗೊತ ಯೇಸುವಿನ ಕೊನೆಯ ದಿನಗಳನ್ನು ಚಿತ್ರಿಸುತ್ತೆ, ವೈಶಾಖ ಬುದ್ಧನ ಕೊನೆಯ ದಿನವನ್ನು ಚಿತ್ರಿಸುತ್ತೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಕವಿ ಹೇಗೆ ಸೌಹಾರ್ದತೆಯನ್ನು ಪ್ರತಿಪಾದಿಸ್ತಾನೆ ತನ್ನ ಕಾವ್ಯದ ಮೂಲಕ ಎಂಬುದಕ್ಕೆ ಗೋವಿಂದ ಪೈ ಅವರ ಈ ಎರಡು ಕೃತಿಗಳು ಸಾಕ್ಷಿ. ಅಷ್ಟು ಮಾತ್ರ ಅಲ್ಲ, ನನಗೆ ಸಮಾನತೆಯನ್ನ ಸೌಹಾರ್ದತೆಯನ್ನ ಕಲಿಸಿದವರು ಯಾರು ಅಂತ ಹೇಳಿದ್ರೆ, ನಮ್ಮ ಧರ್ಮದಲ್ಲೇ ಇದ್ದಂಥ ವಿವೇಕಾನಂದರು, ಗಾಂಧೀಜಿಯವರು, ಇವರೆಲ್ಲ ನನಗೆ ಸೌಹಾರ್ದತೆಯನ್ನ ಕಲಿಸಿದರು, ಅಹಿಂಸೆಯನ್ನ ಕಲಿಸಿದರು. ಅದು ಇವತ್ತು ಬಹುಶಃ ಮಾನವ ಹಕ್ಕುಗಳಿಗೆ ತೊಂದರೆ ಬಂದಾಗ ಪ್ರತಿಭಟಿಸಬೇಕು, ಸಾಂವಿಧಾನಿಕವಾಗಿ ನಮ್ಮ ಹಕ್ಕುಗಳಿಗೆ ತೊಂದರೆ ಬಂದಾಗ ಪ್ರತಿಭಟಿಸಬೇಕು. ಒಂದು ವೇಳೆ ಪ್ರತಿಭಟಿಸಿಲ್ಲ ಅಂತ ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಕಾಲ ಬುಡಕ್ಕೂ ಇದು ಬರುತ್ತೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಎಷ್ಟೋ ಜನ ನಮ್ಗೇನಾಗಬೇಕು ಇದರಿಂದ, ನಮ್ಗೇನು ತೊಂದರೆ ಆಗಿಲ್ಲ, ಯಾರಿಗೋ ತೊಂದರೆ ಆದದ್ದು ಯಾರೋ ಛತ್ತೀಸ್ಗಢದಲ್ಲಿ ಯಾರಿಗೋ ಆಗಿದೆ ಅಂತ ಹೇಳಿ ಯೋಚಿಸುವವರು ಬಹಳಷ್ಟು ಮಂದಿ ಇದ್ದಾರೆ. ಛತ್ತೀಸ್ಗಢ ಅಲ್ಲ, ನಾಳೆ ಉಡುಪಿಗೂ ಬಂದರೆ ಆಶ್ಚರ್ಯ ಇಲ್ಲ ಎಂಬುದನ್ನು ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ನಾವು ಯಾವ ಧರ್ಮದ ವಿರುದ್ಧವೂ ಹೋಗ್ತಾ ಇಲ್ಲ, ಯಾವ ವ್ಯಕ್ತಿಯ ವಿರುದ್ಧವೂ ಹೋಗ್ತಾ ಇಲ್ಲ. ನಮ್ಮ ಹಕ್ಕನ್ನು ನಾವು ಸರ್ಕಾರದಲ್ಲಿ ಕೇಳ್ತಾ ಇದ್ದೇವೆ, ಮಾನವ ಹಕ್ಕನ್ನು ನಾವು ಸರ್ಕಾರದಲ್ಲಿ ಕೇಳ್ತಾ ಇದ್ದೇವೆ. ಅದನ್ನು ನಾನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು 4.5 ವರ್ಷಗಳ ಕಾಲ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ನಾನು ಕೆಲಸ ಮಾಡಿದ್ದೀನಿ. ಬಹಳ ದೊಡ್ಡ ಹುದ್ದೆ, ಹಾಸ್ಟೆಲ್ ವಾರ್ಡನ್, ಸುಮಾರು 400 ವಿದ್ಯಾರ್ಥಿಗಳಿದ್ದಂಥ ಹಾಸ್ಟೆಲ್ ವಾರ್ಡನ್ ಹುದ್ದೆಯನ್ನು ನಾನು ಕೊಟ್ಟಿದ್ರು. ಯಾಕಿಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂದರೆ, 4.5 ವರ್ಷದಲ್ಲಿ ಒಂದೇ ಒಂದು ದಿನ ಅವರ ಧರ್ಮವನ್ನ ನಮ್ಮ ಮೇಲೆ ಹೇಳುವ ಪ್ರಯತ್ನವನ್ನು ನಾನಂತೂ ನೋಡಿಲ್ಲ ನನ್ನ ಜೀವನದಲ್ಲಿ. ಅಷ್ಟು ಮಾತ್ರ ಅಲ್ಲ, ನಮಗೆ ಕ್ರೈಸ್ತರಿಗೆ ಕಾಲೇಜಿನಲ್ಲಿ ವಾರದಲ್ಲಿ ಒಂದು ದಿನ ಅವರಿಗೆ ಆ ಮತದ ಬಗ್ಗೆ, ಆ ಬೋಧನೆಗಳ ಬಗ್ಗೆ ಕ್ಲಾಸ್ ಇರುವಂತಹ ಸಂದರ್ಭದಲ್ಲಿ ನಮಗೆ ನೈತಿಕ ಬೋಧನೆ ಅಂತ ಹೇಳಿಕೊಂಡು ಸಂಸ್ಕೃತ ಅಧ್ಯಾಪಕರು ಮಹಾಭಾರತದ, ರಾಮಾಯಣದ ಕಥೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಪಾಠ ಮಾಡಿದ್ದು ಗೊತ್ತಿದೆ ನನಗೆ. ಆದ್ರಿಂದ ನಾನು ಹೇಳ್ತಾ ಇರೋದು, ಇವತ್ತು ಒಂದು ಅಂದಾಜಿನ ಪ್ರಕಾರ 30,000 ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಮಾತ್ರ ಅಲ್ಲ, ಸಂಸ್ಥೆಗಳಿವೆ. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನ ಅದರಿಂದ ಪ್ರತಿ ವರ್ಷ ಪ್ರಯೋಜನವನ್ನ ಪಡೀತಾ ಇದ್ದಾರೆ. ಅದರಲ್ಲಿ ಸುಮಾರು 48 ಲಕ್ಷ ಜನ ಹೆಚ್ಚು ಕಡಿಮೆ ಬೇರೆ ಧರ್ಮಕ್ಕೆ ಸೇರಿದವರು, ಕ್ರೈಸ್ತ ಧರ್ಮಕ್ಕೆ ಸೇರಿದವರಲ್ಲ. ಇದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗತ್ತೆ. ಅಂದರೆ ಕ್ರೈಸ್ತರ ಸಮಾಜ ಸೇವೆಯನ್ನ, ಅವರು ಭಾರತದ ಅಭಿವೃದ್ಧಿಗೆ ನೀಡಿದಂಥ ಕೊಡುಗೆಯನ್ನ ಸ್ವಾತಂತ್ರ್ಯ ಪೂರ್ವದಿಂದಲೇ ನಾವು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಬಂಧುಗಳೇ, ಆರಂಭದ ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಬಂದಾಗ, ತುಳು ಸಾಹಿತ್ಯಕ್ಕೆ ಬಂದಾಗ, ಕೊಂಕಣಿ ಸಾಹಿತ್ಯಕ್ಕೆ ಬಂದಾಗ ನಾವು ಗಮನಿಸ್ತೀವಿ ಏನು ಅಂತ ಹೇಳಿದ್ರೆ, ಆರಂಭದ ಬರವಣಿಗೆಗಳನ್ನ ಇಲ್ಲಿ ಮೇಲೆತ್ತುವಂತಹ ಪ್ರಯತ್ನವನ್ನ ಆಧುನಿಕ ಸಂದರ್ಭದಲ್ಲಿ ಮಾಡಿದವರು ಯಾರು ಅಂತ ಹೇಳಿದ್ರೆ ಕ್ರೈಸ್ತ ಮಿಷನರಿಗಳು. ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಒಂದು ಹೊಸ ಚಿಂತನಾ ಕ್ರಮವನ್ನ ನಮಗೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದವರು ಯಾರು ಅಂತ ಹೇಳಿದ್ರೆ ಕ್ರೈಸ್ತ ಮಿಷನರಿಗಳು. ಇದನ್ನು ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಛತ್ತೀಸ್ಗಢದಲ್ಲಿ ಏನು ನಡೆದಿದೆ, ಇಬ್ಬರು ಭಗಿನಿಯರ ಮೇಲೆ ದೌರ್ಜನ್ಯ, ಅದನ್ನ ಈ ಕಾರಣಕ್ಕಾಗಿ ಈ ದೇಶಕ್ಕೆ ಕ್ರೈಸ್ತರು ನೀಡಿದಂತ, ಈಗಾಗಲೇ ಹೇಳಿದ್ರು 2% ಕ್ರೈಸ್ತರು ಇಲ್ಲಿಯ ಸೇವಾ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಬೇರೆ 50 ಕ್ಷೇತ್ರಗಳಿಗಿಂತಲೂ ಹೆಚ್ಚು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಬಹಳ ಧೈರ್ಯವಾಗಿ ಅದನ್ನು ಹೇಳೋದಕ್ಕೆ ಸಾಧ್ಯ ಇದೆ. ಆದ್ರಿಂದ ಇದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆ ಕಾರಣಕ್ಕಾಗಿ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಎರಡನೇದು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಬಹುಶಃ ಜಗತ್ತಿನಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನವನ್ನು ನಾವು ಹೊಂದಿದ್ದೀವಿ.
ಸಂವಿಧಾನದ ಚರಿತ್ರೆಯನ್ನು ನೋಡಿದ್ರೆ ನಾವು ಗೊತ್ತಾಗುತ್ತೆ. ಇವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಚಿರಋಣಿಗಳಾಗಿದ್ದೇವೆ, ಖಂಡಿತವಾಗಿ ಚಿರಋಣಿಗಳಾಗಿದ್ದೇವೆ. ಯಾಕೆಂದ್ರೆ ಎಂಥ ವಿಪ್ಲವ ಬಂದಾಗಲೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ಕೊಂಡು ಬಂದದ್ದು ಇದುವರೆಗೆ ಯಾವುದು ಅಂತ ಹೇಳಿದ್ರೆ ಭಾರತೀಯ ಸಂವಿಧಾನ. ಆ ಭಾರತೀಯ ಸಂವಿಧಾನದ ಮೂಲ ತತ್ವಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಚ್ಯುತಿ ಬಂದರೆ ಬಹುಶಃ ನಾಳೆ ಹಿಂದೆ ಅರಸರ ಕಾಲದಲ್ಲಿ ಅಥವಾ ಬೇರೆಯವರ ಕಾಲದಲ್ಲಿ ಹೇಗೆ ಸರ್ವಾಧಿಕಾರ ಇತ್ತು ಆ ಸರ್ವಾಧಿಕಾರ ಮತ್ತೆ ಬಂದ್ರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ, ಅದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ರಿಂದ ಆ ಸರ್ವಾಧಿಕಾರಿ ಧೋರಣೆಯನ್ನ ನಾವು ಬುಡದಲ್ಲೇ ಅದನ್ನ ಚೂಟ್ಲಿಲ್ಲ ಅಂತ ಆದ್ರೆ ಮುಂದೆ ಅದು ಇಡೀ ದೇಶವನ್ನ ಆವರಿಸುವಂತ ಎಲ್ಲ ಸಾಧ್ಯತೆಗಳಿವೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದ್ರೆ ಸಂವಿಧಾನದ ಮೂಲ ತತ್ವ ಯಾವುದು? ಒಂದು ಸಮಾನತೆ, ಎಲ್ಲರೂ ಸಮಾನರು. ನನಗೆ ನನ್ನ ಧರ್ಮ ಎಷ್ಟು ಮುಖ್ಯನೋ ಅವನಿಗೆ ಅವಳಿಗೆ ಅವರ ಧರ್ಮ ಅಷ್ಟೇ ಮುಖ್ಯ. ಅವರು ಅದನ್ನ ಪೂಜಿಸಬಹುದು, ಪ್ರೀತಿಸಬಹುದು. ಎಲ್ಲರಿಗೂ ಧರ್ಮವನ್ನು ಆಚರಿಸುವಂತಹ ಸಮಾನ ಹಕ್ಕು ಇಲ್ಲಿದೆ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಧರ್ಮ ಮಾತ್ರ ಅಲ್ಲ, ಎಲ್ಲದರಲ್ಲಿ ಕೂಡ ಸಮಾನವಾದಂತಹ ಹಕ್ಕಿದೆ. ನಾವು ಸಮಾನತೆಯನ್ನ ಗೌರವಿಸಲಿಲ್ಲ ಅಂತಾದ್ರೆ ಸಂವಿಧಾನವನ್ನು ಧಿಕ್ಕರಿಸ್ತೀವಿ ಅಂತ ಅರ್ಥ ಆಗತ್ತೆ. ಆದ್ರಿಂದ ನಾವು ಸಂವಿಧಾನದ ಮೂಲ ತತ್ವವಾದಂತಹ ಸಮಾನತೆಯನ್ನ ಖಂಡಿತವಾಗಿ ಗೌರವಿಸ್ತೀವಿ. ಇನ್ನೊಂದು ಸ್ವಾತಂತ್ರ್ಯ. ಸಂವಿಧಾನ ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಯಾರಿಗೂ ಘನತೆಗೆ ತೊಂದರೆ ಬರದ ರೀತಿಯಲ್ಲಿ, ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡಬೇಕಾದಿದೆಯಲ್ಲ, ಅದು ನಮ್ಮ ಕರ್ತವ್ಯ. ಸಂವಿಧಾನದ ಮೂಲ ತತ್ವ ಅದು ಎಂಬುದನ್ನ ನಾವು ಗಮನಿಸಬೇಕಾಗತ್ತೆ. ಇವತ್ತು ಕ್ರೈಸ್ತ ಭಗಿನಿಯರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆ ಕಾರಣಕ್ಕಾಗಿ ಇವತ್ತು ಈ ಪ್ರತಿಭಟನೆಯನ್ನ ಬೆಂಬಲಿಸಿ ತಮ್ಮ ಮುಂದೆ ನಿಂತಿದ್ದೀನಿ. ಯಾಕೆಂದ್ರೆ ಸಹಬಾಳ್ವೆ ಒಂದು ಮಾತಿದೆ ನಮ್ಮಲ್ಲಿ. ಮಂಜೇಶ್ವರ ಗೋವಿಂದ ಪೈ ಅವರು ದೊಡ್ಡ ಸಾಹಿತಿಗಳು. ಅವರು ಎರಡು ಕೃತಿಗಳನ್ನು ಬರೆದಿದ್ದಾರೆ. ಒಂದು ಗೊಲ್ಗೊತ, ಮತ್ತೊಂದು ವೈಶಾಖ. ಗೊಲ್ಗೊತ ಯೇಸುವಿನ ಕೊನೆಯ ದಿನಗಳನ್ನು ಚಿತ್ರಿಸುತ್ತೆ, ವೈಶಾಖ ಬುದ್ಧನ ಕೊನೆಯ ದಿನವನ್ನು ಚಿತ್ರಿಸುತ್ತೆ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಬ್ಬ ಕವಿ ಹೇಗೆ ಸೌಹಾರ್ದತೆಯನ್ನು ಪ್ರತಿಪಾದಿಸ್ತಾನೆ ತನ್ನ ಕಾವ್ಯದ ಮೂಲಕ ಎಂಬುದಕ್ಕೆ ಗೋವಿಂದ ಪೈಯವರ ಈ ಎರಡು ಕೃತಿಗಳು ಸಾಕ್ಷಿ. ಅಷ್ಟು ಮಾತ್ರ ಅಲ್ಲ, ನನಗೆ ಸಮಾನತೆಯನ್ನ ಸೌಹಾರ್ದತೆಯನ್ನ ಕಲಿಸಿದವರು ಯಾರು ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲೇ ಇದ್ದಂಥ ವಿವೇಕಾನಂದರು, ಗಾಂಧೀಜಿಯವರು, ಇವರೆಲ್ಲ ನನಗೆ ಸೌಹಾರ್ದತೆಯನ್ನ ಕಲಿಸಿದರು, ಅಹಿಂಸೆಯನ್ನ ಕಲಿಸಿದರು. ಅದು ಇವತ್ತು ಬಹುಶಃ ಮಾನವ ಹಕ್ಕುಗಳಿಗೆ ತೊಂದರೆ ಬಂದಾಗ ಪ್ರತಿಭಟಿಸಬೇಕು, ಸಾಂವಿಧಾನಿಕವಾಗಿ ನಮ್ಮ ಹಕ್ಕುಗಳಿಗೆ ತೊಂದರೆ ಬಂದಾಗ ಪ್ರತಿಭಟಿಸಬೇಕು. ಒಂದು ವೇಳೆ ಪ್ರತಿಭಟಿಸಿಲ್ಲ ಅಂತ ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಕಾಲ ಬುಡಕ್ಕೂ ಇದು ಬರುತ್ತೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಎಷ್ಟೋ ಜನ ನಮ್ಗೇನಾಗಬೇಕು ಇದರಿಂದ, ನಮ್ಗೇನು ತೊಂದರೆ ಆಗಿಲ್ಲ, ಯಾರಿಗೋ ತೊಂದರೆ ಆದದ್ದು ಯಾರೋ ಛತ್ತೀಸ್ಗಢದಲ್ಲಿ ಯಾರಿಗೋ ಆಗಿದೆ ಅಂತ ಹೇಳೋದು ಯೋಚಿಸುವವರು ಬಹಳಷ್ಟು ಮಂದಿ ಇದ್ದಾರೆ. ಛತ್ತೀಸ್ಗಢ ಅಲ್ಲ, ನಾಳೆ ಉಡುಪಿಗೂ ಬಂದರೆ ಆಶ್ಚರ್ಯ ಇಲ್ಲ ಎಂಬುದನ್ನು ನಾವು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ನಾವು ಯಾವ ಧರ್ಮದ ವಿರುದ್ಧವೂ ಹೋಗ್ತಾ ಇಲ್ಲ, ಯಾವ ವ್ಯಕ್ತಿಯ ವಿರುದ್ಧವೂ ಹೋಗ್ತಾ ಇಲ್ಲ. ನಮ್ಮ ಹಕ್ಕನ್ನು ನಾವು ಸರ್ಕಾರದಲ್ಲಿ ಕೇಳ್ತಾ ಇದ್ದೇವೆ, ಮಾನವ ಹಕ್ಕನ್ನು ನಾವು ಸರ್ಕಾರದಲ್ಲಿ ಕೇಳ್ತಾ ಇದ್ದೇವೆ. ಅದನ್ನು ನಾನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ನಾನು 4.5 ವರ್ಷಗಳ ಕಾಲ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ನಾನು ಕೆಲಸ ಮಾಡಿದ್ದೀನಿ. ಬಹಳ ದೊಡ್ಡ ಹುದ್ದೆ, ಹಾಸ್ಟೆಲ್ ವಾರ್ಡನ್, ಸುಮಾರು 400 ವಿದ್ಯಾರ್ಥಿಗಳಿದ್ದಂಥ ಹಾಸ್ಟೆಲ್ ವಾರ್ಡನ್ ಹುದ್ದೆಯನ್ನು ನಾನು ಕೊಟ್ಟಿದ್ರು. ಯಾಕಿಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂದರೆ, 4.5 ವರ್ಷದಲ್ಲಿ ಒಂದೇ ಒಂದು ದಿನ ಅವರ ಧರ್ಮವನ್ನ ನಮ್ಮ ಮೇಲೆ ಹೇಳುವ ಪ್ರಯತ್ನವನ್ನು ನಾನಂತೂ ನೋಡಿಲ್ಲ ನನ್ನ ಜೀವನದಲ್ಲಿ. ಅಷ್ಟು ಮಾತ್ರ ಅಲ್ಲ, ನಮಗೆ ಕ್ರೈಸ್ತರಿಗೆ ಕಾಲೇಜಿನಲ್ಲಿ ವಾರದಲ್ಲಿ ಒಂದು ದಿನ ಅವರಿಗೆ ಆ ಮತದ ಬಗ್ಗೆ, ಆ ಬೋಧನೆಗಳ ಬಗ್ಗೆ ಕ್ಲಾಸ್ ಇರುವಂತಹ ಸಂದರ್ಭದಲ್ಲಿ ನಮಗೆ ನೈತಿಕ ಬೋಧನೆ ಅಂತ ಹೇಳಿಕೊಂಡು ಸಂಸ್ಕೃತ ಅಧ್ಯಾಪಕರು ಮಹಾಭಾರತದ, ರಾಮಾಯಣದ ಕಥೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ಪಾಠ ಮಾಡಿದ್ದು ಗೊತ್ತಿದೆ ನನಗೆ. ಆದ್ರಿಂದ ನಾನು ಹೇಳ್ತಾ ಇರೋದು, ಇವತ್ತು ಒಂದು ಅಂದಾಜಿನ ಪ್ರಕಾರ 30,000 ಕ್ರೈಸ್ತ
ಶಿಕ್ಷಣ ಸಂಸ್ಥೆಗಳು ಮಾತ್ರ ಅಲ್ಲ, ಸಂಸ್ಥೆಗಳಿವೆ. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನ ಅದರಿಂದ ಪ್ರತಿ ವರ್ಷ ಪ್ರಯೋಜನವನ್ನು ಪಡೆಯುತ್ತಾ ಇದ್ದಾರೆ. ಅದರಲ್ಲಿ ಸುಮಾರು 48 ಲಕ್ಷ ಜನ ಹೆಚ್ಚು ಕಡಿಮೆ ಬೇರೆ ಧರ್ಮಕ್ಕೆ ಸೇರಿದವರು, ಕ್ರೈಸ್ತ ಧರ್ಮಕ್ಕೆ ಸೇರಿದವರಲ್ಲ. ಇದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗತ್ತೆ. ಅಂದರೆ ಕ್ರೈಸ್ತರ ಸಮಾಜ ಸೇವೆಯನ್ನ, ಅವರು ಭಾರತದ ಅಭಿವೃದ್ಧಿಗೆ ನೀಡಿದಂಥ ಕೊಡುಗೆಯನ್ನ ಸ್ವಾತಂತ್ರ್ಯ ಪೂರ್ವದಿಂದಲೇ ನಾವು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಬಂಧುಗಳೇ, ಆರಂಭದ ಬಹುಶಃ ಕನ್ನಡ ಸಾಹಿತ್ಯಕ್ಕೆ ಬಂದಾಗ, ತುಳು ಸಾಹಿತ್ಯಕ್ಕೆ ಬಂದಾಗ, ಕೊಂಕಣಿ ಸಾಹಿತ್ಯಕ್ಕೆ ಬಂದಾಗ ನಾವು ಗಮನಿಸ್ತೀವಿ ಏನು ಅಂತ ಹೇಳಿದ್ರೆ, ಆರಂಭದ ಬರವಣಿಗೆಗಳನ್ನ ಇಲ್ಲಿ ಮೇಲೆತ್ತುವಂತಹ ಪ್ರಯತ್ನವನ್ನ ಆಧುನಿಕ ಸಂದರ್ಭದಲ್ಲಿ ಮಾಡಿದವರು ಯಾರು ಅಂತ ಹೇಳಿದ್ರೆ ಕ್ರೈಸ್ತ ಮಿಷನರಿಗಳು. ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಒಂದು ಹೊಸ ಚಿಂತನಾ ಕ್ರಮವನ್ನ ನಮಗೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದವರು ಯಾರು ಅಂತ ಹೇಳಿದ್ರೆ ಕ್ರೈಸ್ತ ಮಿಷನರಿಗಳು. ಇದನ್ನು ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಛತ್ತೀಸ್ಗಢದಲ್ಲಿ ಏನು ನಡೆದಿದೆ, ಇಬ್ಬರು ಭಗಿನಿಯರ ಮೇಲೆ ದೌರ್ಜನ್ಯ, ಅದನ್ನ ಈ ಕಾರಣಕ್ಕಾಗಿ ಈ ದೇಶಕ್ಕೆ ಕ್ರೈಸ್ತರು ನೀಡಿದಂತ, ಈಗಾಗಲೇ ಹೇಳಿದ್ರು 2% ಕ್ರೈಸ್ತರು ಇಲ್ಲಿಯ ಸೇವಾ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಬೇರೆ 50 ಕ್ಷೇತ್ರಗಳಿಗಿಂತಲೂ ಹೆಚ್ಚು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಬಹಳ ಧೈರ್ಯವಾಗಿ ಅದನ್ನು ಹೇಳೋದಕ್ಕೆ ಸಾಧ್ಯ ಇದೆ. ಆದ್ರಿಂದ ಇದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿ ಎಂಬುದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆ ಕಾರಣಕ್ಕಾಗಿ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಎರಡನೇದ್ದು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಬಹುಶಃ ಜಗತ್ತಿನಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನವನ್ನು ನಾವು ಹೊಂದಿದ್ದೀವಿ. ಸಂವಿಧಾನದ ಚರಿತ್ರೆಯನ್ನು ನೋಡಿದ್ರೆ ನಾವು ಗೊತ್ತಾಗತ್ತೆ. ಇವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಚಿರಋಣಿಗಳಾಗಿದ್ದೇವೆ, ಖಂಡಿತವಾಗಿ ಚಿರಋಣಿಗಳಾಗಿದ್ದೇವೆ. ಯಾಕೆಂದ್ರೆ ಎಂಥ ವಿಪ್ಲವ ಬಂದಾಗಲೂ ಕೂಡ ನಮ್ಮನ್ನ ರಕ್ಷಣೆ ಮಾಡ್ಕೊಂಡು ಬಂದದ್ದು ಇದುವರೆಗೆ ಯಾವುದು ಅಂತ ಹೇಳಿದ್ರೆ ಭಾರತೀಯ ಸಂವಿಧಾನ. ಆ ಭಾರತೀಯ ಸಂವಿಧಾನದ ಮೂಲ ತತ್ವಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಚ್ಯುತಿ ಬಂದ್ರೆ ಬಹುಶಃ ನಾಳೆ ಹಿಂದೆ ಅರಸರ ಕಾಲದಲ್ಲಿ ಅಥವಾ ಬೇರೆಯವರ ಕಾಲದಲ್ಲಿ ಹೇಗೆ ಸರ್ವಾಧಿಕಾರ ಇತ್ತು, ಆ ಸರ್ವಾಧಿಕಾರ ಮತ್ತೆ ಬಂದ್ರೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ರಿಂದ ಆ ಸರ್ವಾಧಿಕಾರಿ ಧೋರಣೆಯನ್ನ ನಾವು ಬುಡದಲ್ಲೇ ಅದನ್ನ ಚೂಟ್ಲಿಲ್ಲ ಅಂತ ಆದ್ರೆ ಮುಂದೆ ಅದು ಇಡೀ ದೇಶವನ್ನ ಆವರಿಸುವಂತ ಎಲ್ಲ ಸಾಧ್ಯತೆಗಳಿವೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದ್ರೆ ಸಂವಿಧಾನದ ಮೂಲ ತತ್ವ ಯಾವುದು? ಒಂದು, ಸಮಾನತೆ. ಎಲ್ಲರೂ ಸಮಾನರು. ನನಗೆ ನನ್ನ ಧರ್ಮ ಎಷ್ಟು ಮುಖ್ಯನೋ ಅವನಿಗೆ ಅವಳಿಗೆ ಅವರ ಧರ್ಮ ಅಷ್ಟೇ ಮುಖ್ಯ. ಅವರು ಅದನ್ನ ಪೂಜಿಸಬಹುದು, ಪ್ರೀತಿಸಬಹುದು. ಎಲ್ಲರಿಗೂ ಧರ್ಮವನ್ನ ಆಚರಿಸುವಂತಹ ಸಮಾನ ಹಕ್ಕು ಇಲ್ಲಿದೆ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಧರ್ಮ ಮಾತ್ರ ಅಲ್ಲ, ಎಲ್ಲದರಲ್ಲಿ ಕೂಡ ಸಮಾನವಾದಂತಹ ಹಕ್ಕಿದೆ. ನಾವು ಸಮಾನತೆಯನ್ನ ಗೌರವಿಸಲಿಲ್ಲ ಅಂತಾದ್ರೆ ಸಂವಿಧಾನವನ್ನ ಧಿಕ್ಕರಿಸ್ತೀವಿ ಅಂತ ಅರ್ಥ ಆಗತ್ತೆ. ಆದ್ರಿಂದ ನಾವು ಸಂವಿಧಾನದ ಮೂಲ ತತ್ವವಾದಂತಹ ಸಮಾನತೆಯನ್ನ ಖಂಡಿತವಾಗಿ ಗೌರವಿಸ್ತೀವಿ. ಇನ್ನೊಂದು ಸ್ವಾತಂತ್ರ್ಯ. ಸಂವಿಧಾನ ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಯಾರಿಗೂ ಘನತೆಗೆ ತೊಂದರೆ ಬರದ ರೀತಿಯಲ್ಲಿ, ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡಬೇಕಾದಿದೆಯಲ್ಲ, ಅದು ನಮ್ಮ ಕರ್ತವ್ಯ. ಸಂವಿಧಾನದ ಮೂಲ ತತ್ವ ಅದು ಎಂಬುದನ್ನ ನಾವು ಗಮನಿಸಬೇಕಾಗತ್ತೆ. ಇವತ್ತು ಕ್ರೈಸ್ತ ಭಗಿನಿಯರ ಸ್ವಾತಂತ್ರ್ಯಕ್ಕೆ ಧಕ್ಕೆ